ಮಕ್ಕಳಿಗೆ ಚಾಕ್ಲೇಟ್ ಕೊಟ್ರೆ ಹೇಗೆ ಖುಷಿ ಆಗುತ್ತೋ ಹಾಗೆ ದೇವ್ರನ್ನ ಖುಷಿ ಪಡಿಸೋದಕ್ಕೋ ಇಲ್ಲ ಅಂದ್ರೆ ನಿನ್ನನ್ನೇ ನಂಬಿದೀನಿ ತಾಯಿ ಅಂತ ತೋರಿಸ್ಕೊಳ್ಳೋದಕ್ಕೋ ಇಲ್ಲ ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದಕ್ಕೋ ಜನ ವ್ರತಗಳನ್ನ ಮಾಡ್ತಾರೆ. ನಾನು ಕೂಡ ಸಂತೋಷಿ ಮಾತಾ ವ್ರತ ಮಾಡಿದೆ. ಚಿಕ್ಕಂದಲ್ಲಿ ಅಮ್ಮ ಈ ವ್ರತನ ಸಾಕಷ್ಟು ಸತಿ ಮಾಡಿರೋದ್ರಿಂದ ನನಗೆ ಅದು ಒಂಥರ ಕ್ಲೋಸ್ ಟು ಹಾರ್ಟ್. ಸಂತೋಷಿ ಮಾತಾ ವ್ರತನ 16 ಶುಕ್ರವಾರಗಳು ಮಾಡಬೇಕು. ಇದಕ್ಕೆ ಕೆಲವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಮೇನ್ ಸ್ಯಾಕ್ರಿಫೈಸ್ ಫ್ರಮ್ ನಾನ್ ವೆಜ್ ಈಟರ್ಸ್. ಮಾಂಸಾಹಾರನ 4 ತಿಂಗಳು ಬಿಡಬೇಕಾಗತ್ತೆ. ಪ್ರತಿ ಶುಕ್ರವಾರದ ಪೂಜೆ ದಿವಸ ಹುಳಿ ಪದಾರ್ಥಗಳನ್ನ ಏನು ತಿನ್ಬಾರ್ದು. ನಿಂಬೆಹಣ್ಣು, ಟೊಮೊಟೊ, ಹುಣಸೆ ಹಣ್ಣು, ಮೊಸರು, ಪನ್ನೀರು ಹೀಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ. ಹೊರಗಡೆದು ಏನು ಕೂಡ ತಿಂತಿರಲ್ಲ, ಬಿಕಾಸ್ ಯಾವ್ದ್ರಲ್ಲಿ ಏನಿರುತ್ತೆ ಅಂತ ಗೊತ್ತಿರಲ್ವಲ್ಲ. ಇದು ಮನೆಯವ್ರಿಗೆಲ್ಲ ಅನ್ವಯಿಸುತ್ತೆ. ಪೂಜೆ ಮಾಡೋರು ಮಾತ್ರ ಶುಕ್ರವಾರ ಉಪವಾಸ ಇದ್ದು ಪೂಜೆ ಮಾಡಿ, ಪೂಜೆ ಎಲ್ಲ ಆದ್ಮೇಲೆ ಬೇಕಾದ್ರೆ ಹಾಲು ಹಣ್ಣುನೋ ಇಲ್ಲ ಒಂದು ಸ್ವೀಟ್ ಏನಾದ್ರು ಮಾಡ್ಕೊಂಡು ತಿನ್ಬೋದು. ಪೂಜೆಗೆಲ್ಲ ಏನ್ ಫ್ಯಾನ್ಸಿ ಥಿಂಗ್ಸ್ ಬೇಕಾಗಿಲ್ಲ. ಕಳಸ ಒಂದಿಟ್ಟು ಅದ್ರ ಮುಂದೆ ಸಂತೋಷಿ ಮಾತೆನ ನೆನೆಸ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರಾಯ್ತು. ಹುರುಗಡ್ಲೆ ಬೆಲ್ಲನೇ ಈ ಪೂಜೆಗೆ ಪ್ರಸಾದ. ಬುಕ್ ಇರುತ್ತೆ, ಅದರಲ್ಲಿ ಕಥೆನೂ ಇರುತ್ತೆ, ಅದನ್ನ ಓದ್ಕೊಂಡ್ರೆ ಆಯ್ತು. ಬುಕ್ಕು ಎಲ್ಲ ದೇವಸ್ಥಾನಗಳಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನ್ ಕೂಡ ಸಿಗ್ಬೋದು. ಹುಡುಕಿದ್ರೆ ದೇವರೇ ಸಿಗ್ತಾರಂತೆ, ಇನ್ನು ಬುಕ್ ಸಿಗದೆ ಇರುತ್ತಾ? ಕೊನೆ ಶುಕ್ರವಾರ ಅಂದ್ರೆ 16ನೇ ಶುಕ್ರವಾರ 8 ಜನ ಮಕ್ಕಳನ್ನ ಕರೆದು ಉದ್ಯಾಪನೆ ಮಾಡಬೇಕು. ಉದ್ಯಾಪನೆ ಅಂದ್ರೆ ಸಂತೋಷಿ ಮಾತೆ ವ್ರತನ ಎಂಡ್ ಮಾಡೋ ಪ್ರೊಸೀಜರ್. 8 ಜನ ಮಕ್ಕಳಿಗೂ ಪಾದ ಪೂಜೆ ಮಾಡಿ ಅವರಿಗೆ ಸಂತೋಷಿ ಮಾತೆ ಹಿರಿಮೆನ ತಿಳಿಸ್ಬಿಟ್ಟು ಅವರಿಗೆ ಬಾರಿ ಭೋಜನ ಮಾಡಿಸ್ಬೇಕು. ಅಷ್ಟು ಸುಲಭವಾಗಿ ಮಾತೆದು ಪೂಜಾ ಫಲ ಸಿಕ್ಬಿಡುತ್ತಾ? ಮಕ್ಕಳೆಲ್ಲರೂ ಕೂಡ ಇಡೀ ದಿವಸ ಹುಳಿ ಏನು ತಿಂದಿರಬಾರ್ದು, ನಾನ್ ವೆಜ್ ತಿನ್ಬಾರ್ದು, ಹೊರಗಡೆದೇನು ತಿಂದಿರಬಾರ್ದು. ಬಂದಿರೋ ಮಕ್ಕಳು ಕೂಡ ಇದನ್ನೆಲ್ಲ ಫಾಲೋ ಮಾಡಿಲ್ಲ ಅಂದ್ರೆ ವ್ರತಕ್ಕೆ ಭಂಗ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಜೊತೆಗೆ 16 ಶುಕ್ರವಾರನು ಕಂಟಿನ್ಯೂಸ್ ಆಗಿ ವ್ರತ ಮಾಡಬೇಕು. ಒಂದು ವಾರನು ಬ್ರೇಕ್ ಕೊಡಂಗಿಲ್ಲ. ಆತರ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಯಾರಾದ್ರೂ ಯೋಗ್ಯರಾದವ್ರ ಹತ್ರ ಪೂಜೆ ಮಾಡಿಸ್ಬೇಕು. ನನಗೆ ಒಂದು ಶುಕ್ರವಾರ ಪೂಜೆ ಮಾಡಕ್ ಆಗಿರ್ಲಿಲ್ಲ. ಅವತ್ತು ಸುನಿಲೇ ಪೂಜೆ ಮಾಡಿದ್ರು. ಈ ಹಿಂದೆ 2 ಸತಿ ಈ ವ್ರತ ಮಾಡಿದ್ದೆ. 3ನೇ ಸತಿ ಇದು 3ಕ್ಕೆ ಮುಕ್ತಾಯ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಮಾತೆ ಎಲ್ಲ ಒಳ್ಳೇದೇ ಮಾಡಿದ್ದಾರೆ.